ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಇವತ್ತು ನಾವು ಒಂದು ಆರೋಗ್ಯದಾಯಕವಾಗಿರ್ತಕ್ಕಂಥ ದೋಸೆ ರೆಸಿಪಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮನೆಯಲ್ಲಿ ಯಾವಾಗೂ ದೋಸೆನ ಮಾಡ್ತಾ ಇರ್ತೀವಿ. ಈ ಒಂದು ಪದಾರ್ಥವನ್ನು ಸೇರಿಸ್ಕೊಂಡು ಅದೇ ದೋಸೆನ ಇನ್ನಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿರತಕ್ಕಂಥ ದೋಸೆಯನ್ನಾಗಿ ಯಾವ ರೀತಿ ಮಾರ್ಪಾಟು ಮಾಡ್ಕೊಳ್ಳೋದು, ಇದನ್ನು ಸೇರಿಸಿ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನು ಪ್ರಯೋಜನ ಎನ್ನುವುದೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಂಡ ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ರೆಡಿ ಮಾಡ್ಕೊಳ್ಳೋಣ. ಇದನ್ನು ಬೆಳೆಯುವ ಮಕ್ಕಳಿಗೆ ವಾರದಲ್ಲಿ 3-4 ಸತಿ ಕೊಡೋದ್ರಿಂದ ಅವ್ರ ಮೂಳೆ ಸಹ ಗಟ್ಟಿಯಾಗುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ 1 ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಇದು ಮಸೂರ್ ದಾಲ್ ಅಥವಾ ಕೆಂಪು ಬೇಳೆ ಅಂತ ಕರೀತಾರೆ. ಇದನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂದರೆ ರಾತ್ರಿ ನೆನೆಸ್ಕೊಂಡ್ರೆ ಬೆಳಗ್ಗೆ ಮಾಡ್ಕೋಬಹುದು. ಎಲ್ಲವನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಈ ಬೇಳೆ ಜೊತೆ 2 ಬ್ಯಾಡಗಿ ಮೆಣಸಿನ್ಕಾಯನ್ನು ಸಹ ಸೇರಿಸಿ ನೆನೆಸ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸೋದ್ರಿಂದ ದೋಸೆ ಕಲರು ಚೆನ್ನಾಗಿ ಬರುತ್ತೆ, ಜೊತೆಗೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬಿಡೋಣ. ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು, ಜಾಸ್ತಿ ನೀರನ್ನು ಸೇರ್ಸೋಕೆ ಹೋಗಬಾರ್ದು. ಬನ್ನಿ ರುಬ್ಕೊಬಂದ್ಬಿಡೋಣ. ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು. ಈ ರೀತಿ ಗಟ್ಟಿಯಾಗಿ ರುಬ್ಕೊಬಂದ್ಬಿಡಬೇಕು. ಇದು ನಾವು ಮಾಮೂಲಿಯಾಗಿ ಮಾಡ್ತಕ್ಕಂಥ ದೋಸೆ ಹಿಟ್ಟು. ಅದಕ್ಕೆ ಈ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸಹ ಈ ದೋಸೆ ಹಿಟ್ಟು ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟಿಗೆ ಆಲ್ರೆಡಿ ನಾನು ಉಪ್ಪನ್ನು ಸೇರಿಸಿದ್ದೀನಿ. ಇವಾಗ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಉಪ್ಪನ್ನು ಮಿಕ್ಸ್ ಮಾಡ್ಕೋಬಹುದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ದೋಸೆ ಹಿಟ್ಟು ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ಒಂದು ಚಟ್ನಿನ ರೆಡಿ ಮಾಡ್ಕೊಬಿಡೋಣ. ಕಡಲೆಕಾಯಿ ಬೀಜನ ಹುರಿದು ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಹುರಿಗಡಲೆ, 2-3 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಶುಂಠಿ ತುಂಡು, ಜೊತೆಗೆ ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಇಲ್ಲಿ 2 ಬ್ಯಾಡಗಿ ಮೆಣಸಿನ್ಕಾಯಿ, 2-3 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪನ್ನು ಶುದ್ಧವಾಗಿ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕ್ವಿಕ್ಕಾಗಿ ಇದನ್ನು ರುಬ್ಕೊಬಂದ್ಬಿಡೋಣ. ಬನ್ನಿ. ಆರೋಗ್ಯದಾಯಕವಾಗಿರ್ತಕ್ಕಂಥ ಬಡವರ ಬಾದಾಮಿ ಅಂತ ಕರೀತಾರೆ ಕಡಲೆ ಬೀಜನ. ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ಹೆಚ್ಚು ಪ್ರೋಟೀನನ್ನು ಹೊಂದಿರುತ್ತೆ. ಕಡಲೆ ಬೀಜ ಚಟ್ನಿ ರೆಡಿ ಆಯಿತು. ಇನ್ನು ನಾವು ದೋಸೆನ ಹಾಕ್ಕೊಬಿಡೋಣ. ಹೆಂಚನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದಾದ ನಂತರ ಒಂದು ದೋಸೆನ ಹಾಕ್ಕೊಳ್ಳೋಣ. ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪನ ಸೇರಿಸ್ಕೊಂಡು ಒಂದಾದ ನಂತರ ಒಂದು ದೋಸೆನ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಸುಟ್ಕೊಳ್ಳೋಣ. ಕ್ರಿಸ್ಪಿಯಾಗಿ ಬೇಕಾಗಿರೋರು 2 ಕಡೆ ಸ್ವಲ್ಪ ಮಂದ ಉರಿಯಲ್ಲಿಟ್ಕೊಂಡು ನಿಧಾನಕ್ಕೆ 2 ಕಡೆ ಇದು ಕೆಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ಮಸೂರ್ ದಾಲ್ ಅಥವಾ ಕೆಂಪು ಬೇಳೆಯಲ್ಲಿ ಪ್ರೋಟೀನು, ಫೈಬರು, ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ. ಮಧುಮೇಹಿಗಳಿಗೆ ಇದು ಒಳ್ಳೆಯ ಆಹಾರ ಅಂತ ಹೇಳಬಹುದು. ಯಾಕಪ್ಪ ಅಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಣದಲ್ಲಿಡುತ್ತೆ. ತೂಕ ಕಡಿಮೆ ಮಾಡಿಕೊಳ್ಳೋರಿಗೂ ಇದು ಸಹಾಯ ಮಾಡುತ್ತೆ. ಜೀರ್ಣಶಕ್ತಿಯನ್ನು ಸಹ ಹೆಚ್ಚು ಮಾಡುತ್ತೆ. ಈ ಬೇಳೆಯಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಹೃದಯದ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಸುಮಾರು ಜನ ಹೇಳ್ತಾ ಇರ್ತಾರೆ, ನನಗೆ ಮೂಳೆಗಳ ನೋವು, ಜಾಯಿಂಟ್ಸ್ ಎಲ್ಲ ನೋವಾಗುತ್ತೆ, ನಡೆಯೋಕ್ಕಾಗೋದಿಲ್ಲ ಅಂತ. ಅಂಥವರು ಸಹ ಇದನ್ನು ಸೇವನೆ ಮಾಡಿದ್ರೆ ಮೂಳೆಗಳನ್ನು ಸಹ ಇದು ಬಲಪಡಿಸುತ್ತೆ. ಇಷ್ಟೇ ಅಂದಿರ ನಮ್ಮ ಹಲ್ಲಿನ ಆರೋಗ್ಯಕ್ಕೂ ಸಹ ಇದು ತುಂಬ ಒಳ್ಳೆಯದು. ವೀಕ್ಷಕರೇ, ಇಷ್ಟೆಲ್ಲ ಆರೋಗ್ಯ ಲಾಭಗಳನ್ನು ಹೊಂದಿರತಕ್ಕಂಥ ಮಸೂರ್ ದಾಲನ್ನು ದಿನನಿತ್ಯದ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಹಲವಾರು ಲಾಭಗಳನ್ನು ತಂದ್ಕೋಬಹುದು. ನಾವು ದಿನ ಮನೆಯಲ್ಲಿ ದೋಸೆ ಮಾಡ್ತಾ ಇರ್ತೀವಿ.
ಈ ರೀತಿ ಆರೋಗ್ಯಕರವಾಗಿ ಯಾವ ರೀತಿ ನಾವು ದೋಸೆನ ಮಾರ್ಪಾಡು ಮಾಡ್ಕೋಬೇಕು ಅಂತ ಸ್ವಲ್ಪ ತಲೆ ಉಪಯೋಗಿಸಿ ರೆಡಿ ಮಾಡಿಕೊಂಡ್ರೆ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ. ಈ ದೋಸೆ ತುಂಬ ತೆಳ್ಳಗೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದರ ಜೊತೆ ಕಡಲೆ ಬೀಜ ಚಟ್ನಿ ಅಂತೂ ಅದ್ಭುತವಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ, ಒಂದಲ್ಲ ಎರಡಲ್ಲ 4-5 ದೋಸೆ ಖಂಡಿತ ಖಾಲಿ ಮಾಡ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸ್ಗಳಿಗೂ ಸಹ ಕೊಟ್ಟು ಕಳಿಸ್ಬಹುದು. ದಿನವಿಡೀ ಬೇಕಾಗಿರ್ತಕ್ಕಂಥ ಶಕ್ತಿ ಇದರಿಂದ ಸಿಗುತ್ತೆ. ಸ್ಕೂಲ್ ಮಕ್ಕಳಿಗಂತೂ ಇದನ್ನು ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಿದ್ರೆ ಅವರು ತುಂಬ ಎನರ್ಜೆಟಿಕ್ಕಾಗಿ ಇರ್ತಾರೆ. ವೀಕ್ಷಕರೇ, ಈ ಆರೋಗ್ಯದಾಯಕವಾಗಿರ್ತಕ್ಕಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಆರೋಗ್ಯದಾಯಕವಾಗಿರ್ತಕ್ಕಂಥ ರೆಸಿಪಿಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.